ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಸಮ್ ಗುರು. ಸೊ ಇವತ್ತಿನ ಒಂದು ರಿವ್ಯೂ ಯಾವುದಪ್ಪ ಅಂದರೆ ನಮ್ಮ ಬಾದ್ಶಾ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ನಟಿಸಿರುವಂತಹ ಮ್ಯಾಕ್ಸಿಮಮ್ ಮ್ಯಾಕ್ಸ್ ಚಿತ್ರದ ಒಂದು ರಿವ್ಯೂನ ನೋಡೋಣ. ನಮ್ಮ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸಿಮಮ್ ಮ್ಯಾಕ್ಸ್ ಚಿತ್ರದ ಒಂದು ಒನ್ ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ಒಂದು ಅನ್ಕಂಟ್ರೋಲ್ ಇರುವಂತಹ ಒಂದು ಪೊಲೀಸ್ ಸ್ಟೇಷನ್, ಪೊಲಿಟಿಕಲ್ ರೌಡಿ ಗುಂಡಾಸ್ ಕಂಟ್ರೋಲ್ ಇರುವಂತಹ ಒಂದು ಸ್ಟೇಷನ್ ಅಂತಾನೆ ಹೇಳ್ಬೋದು. ಸೊ ಆ ಸ್ಟೇಷನ್ಗೆ ಆಲ್ರೆಡಿ ಸಸ್ಪೆಂಡ್ ಆಗಿ ಬಂದಿರುವಂತಹ ಒಬ್ಬ ಇನ್ಸ್ಪೆಕ್ಟರ್ ನಾಳೆ ಬೆಳಿಗ್ಗೆ ಒಂದು ರಿಪೋರ್ಟ್ ಆಗಬೇಕಾಗಿರುತ್ತೆ. ಆ ಇನ್ಸ್ಪೆಕ್ಟರ್ ನಮ್ಮ ಕಿಚ್ಚ ಸುದೀಪ್ ಅವರು. ಸೊ ಈ ನಡುವೆ ಬೆಳಿಗ್ಗೆ ಒಂದು ರಿಪೋರ್ಟ್ ಆಗಬೇಕಾಗಿರುತ್ತೆ, ಬಟ್ ಅನ್ಫಾರ್ಚುನೇಟ್ ಆಗಿ ರಾತ್ರಿ ಅವರು ಆ ಸ್ಟೇಷನ್ಗೆ ಒಂದು ವಿಸಿಟ್ ಆಗಬೇಕಾಗಿರುತ್ತೆ. ಸೊ ಅಲ್ಲಿರುವಂತಹ ಒಂದು ಲೋಕಲ್ ಪೊಲಿಟಿಕಲ್ ಲೀಡರ್ಸ್ ಮಕ್ಕಳು ಕಿಚ್ಚ ಸುದೀಪ್ ಅವ್ರ ಕೈಯಲ್ಲಿ ಸಿಕ್ಕಾಕೊಳ್ತಾರೆ. ಸೊ ಅವರ ಒಂದು ಡೆತ್ ಕೂಡ ಆಗೋಗುತ್ತೆ. ಸೊ ನೆಕ್ಸ್ಟ್ ನಡೆಯುವಂತಹ ಒಂದು ಸನ್ನಿವೇಶಗಳೇ ಈ ಸಿನಿಮಾದ ಒಂದು ಒನ್ ಲೈನ್ ಸ್ಟೋರಿ ಅಂತ ಹೇಳ್ಬೋದು. ಅಂದ್ರೆ ರಾತ್ರಿ ಕಳೆದು ಬೆಳಿಗ್ಗೆ ಆಗೋದ್ರೊಳಗೆ ಏನನ್ನೆಲ್ಲ ನಡೆಯುತ್ತೆ, ಅಂದ್ರೆ ಬೆಳಿಗ್ಗೆ ಆಗುವವರೆಗೆ ಏನನ್ನೆಲ್ಲ ಒಂದು ಸೀನ್ಗಳು ನಡೆಯುತ್ತೆ, ಅದೇ ಈ ಸಿನಿಮಾದ ಒಂದು ಒನ್ ಲೈನ್ ಸ್ಟೋರಿ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾ ನೋಡಿದಾಗ ನನಗೆ ಏನು ಅನಿಸ್ತಪ್ಪ ಅಂದರೆ, ಒಂದು ಆರ್ಡಿನರಿ ಆಗಿರುವಂತಹ ಒಂದು ನಾರ್ಮಲ್ ಸ್ಟೋರಿ ಅಂತಲೇ ಹೇಳ್ಬೋದು. ಆಲ್ರೆಡಿ ಈ ಸಿನಿಮಾನ ನೀವು ಸ್ಟಾರ್ಟಿಂಗಲ್ಲೇ ನೋಡಿಬಿಟ್ರೆ, ಸೊ ನೆಕ್ಸ್ಟ್ ಬರುವಂತಹ ಸೀನ್ಗಳು ಇದೇ ಸೀನ್ಗಳು ಅಂತೇಳಿ ನೀವು ಪ್ರಿಡಿಕ್ಟಬಲ್ ಮಾಡುವಂತಹ ಒಂದು ಸ್ಟೋರಿ ಲೈನ್ ಅಂತಲೇ ಹೇಳ್ಬೋದು. ತುಂಬ ಒಂದು ಸ್ಟ್ರಾಂಗ್ ಇಲ್ಲದೆ ಇರುವಂತಹ ಒಂದು ಸ್ಟೋರಿ ಲೈನ್ ಅಂತಲೇ ಹೇಳ್ಬೋದು. ಸೊ ಯಾಕೆ ನಮಗೆ ಈ ಮೂವಿ ಒಂದು ಆರ್ಡಿನರಿ ಟೆಂಪ್ಲೇಟ್, ಆರ್ಡಿನರಿ ಸ್ಟೋರಿ ಅಂತ ನಮ್ಗೆ ಯಾಕೆ ಅನಿಸುತ್ತೆ ಅಂದರೆ, ಸೊ ಪ್ರೀವಿಯಸ್ ಆಗಿ ಇದೇ ಟೆಂಪ್ಲೇಟಲ್ಲಿ ಬಂದಿರುವಂತಹ ಕೈದಿ ಮೂವಿ ನಾವೆಲ್ಲರೂ ನೋಡಿರ್ಬೋದು. ತಮಿಳಿನ ಕೈದಿ ಚಿತ್ರ ನೀವೆಲ್ಲರೂ ನೋಡಿರ್ತೀರ. ಸೊ ಅದು ಕೂಡ ಸೇಮ್ ಟೆಂಪ್ಲೇಟ್ ಅಲ್ಲೇ ಇರುತ್ತೆ. ಒಂದು ನೈಟ್ ಅಲ್ಲಿ ನಡೆಯುವಂತಹ ಒಂದು ಅಷ್ಟು ಒಂದು ಸಿಚುವೇಶನ್ ನ ಒಂದು ಸಿನಿಮಾ ಫುಲ್ ತೋರಿಸಿರ್ತಾರೆ. ಸೊ ಇದರಲ್ಲೂ ಕೂಡ ಒಂದು ನೈಟ್, ಓವರ್ ದ ನೈಟ್, ಬೆಳಿಗಿನ ಜಾವ ಆಗೋದ್ರೊಳಗೆ ಏನೇನು ಆಗುತ್ತೆ ಸಿಚುವೇಶನ್ ಅದನ್ನು ತೋರಿಸಿರ್ತಾರೆ. ಸೊ ಆ ಸಿನಿಮಾದ ಒಂದು ಸಿಚುವೇಶನ್ಗಳು ನಮ್ಮ ಕಣ್ಮುಂದೆ ಬಂದು ಹೋಗ್ತಾ ಇರುತ್ತೆ. ಸೊ ಅಲ್ಲಿ ಒಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ತುಂಬಾ ಇದೆ ಕೈದಿ ಸಿನಿಮಾಗಳಲ್ಲಿ, ಬಟ್ ಇದರಲ್ಲಿ ಒಂದೇ ಒಂದು ಸ್ಟೋರಿ ಲೈನ್ನ ಹೇಳ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಇದೊಂದು ಆರ್ಡಿನರಿ ಸ್ಟೋರಿ ಥರ ನಮಗೆ ಕಾಣಿಸುತ್ತೆ. ಇನ್ನು ಆ್ಯಕ್ಟಿಂಗ್ ವಿಷಯಕ್ಕೆ ಬಂದರೆ ನಮ್ಮ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ನಾವು ಹೇಳಬೇಕಾಗಿಲ್ಲ. ಸೊ ಅವರು ಮ್ಯಾಕ್ಸಿಮಮ್ ಏನೇನು ಬೇಕು ನಮಗೆ ಕಂಟೆಂಟ್ಗಳು ಅಷ್ಟನ್ನು ಇವರು ಇದರಲ್ಲಿ ತೋರಿಸ್ಯಾರ ಅಂತಲೇ ಹೇಳ್ಬೋದು. ಸಖತ್ತಾಗಿರುವಂತಹ ಒಂದು ಮಾಸ್ ಮ್ಯಾನರಿಸಮ್ನ ಈ ಸಿನಿಮಾದಲ್ಲಿ ರಗಡಾಗಿ ತೋರಿಸ್ಯಾರ ಅಂತಲೇ ಹೇಳ್ಬೋದು ನಮ್ಮ ಕಿಚ್ಚ ಸುದೀಪ್ ಅವರು. ಸೊ ಅವ್ರು ಇರುವಂತಹ ಹೈಟಿಗೂ, ಆ ಕಟೌಟಿಗೂ, ಅವ್ರು ಬರುವಂತಹ ಒಂದೊಂದು ಸೀನ್ಗಳು ಸಿಕ್ಕಾಪಟ್ಟೆ ಗೂಸ್ ಬಂಪ್ಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇರುವಂತಹ ಕೋ ಆರ್ಟಿಸ್ಟ್ಗಳು, ಆಲ್ರೆಡಿ ಈ ಸಿನಿಮಾದ ಒಂದು ಡೈರೆಕ್ಟರು ತಮಿಳಿನ ಒಂದು ವಿಜಯ್ ಕಾರ್ತಿಕೇಯ ಅನ್ನುವಂತಹ ಒಬ್ಬ ತಮಿಳು ಡೈರೆಕ್ಟರ್ ಅಂತಲೇ ಹೇಳ್ಬೋದು. ಸೊ ಅವರು ಏನು ಮಾಡಿದ್ದಾರೆ ಅಂದರೆ, ಸೊ ಅವರು ತಮಿಳುನಾಡಿಂದ ಬಂದಿದ್ದಾರೆ, ಆರ್ಟಿಸ್ಟ್ಗಳನ್ನು ಕೂಡ ತಮಿಳುನಾಡಿಂದನೇ ಕರ್ಕೊಂಬಂದಿದ್ದಾರೆ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ಮ್ಯಾಕ್ಸ್ ಈ ಸಿನಿಮಾದಲ್ಲಿ ಎಲ್ಲ ಆರ್ಟಿಸ್ಟ್ಗಳು ತಮಿಳು ಮತ್ತು ತೆಲುಗಿಂದ ಮಿಕ್ಸ್ ಆಗಿರೋದ್ರಿಂದ ನಮ್ಗೆ ಯಾಕೋ ಒಂದು ಡಬ್ಬಿಂಗ್ ಸಿನಿಮಾನ ನೋಡೋ ಥರ ಒಂದು ಫೀಲ್ ಕೊಡ್ತು ಕಿಚ್ಚ ಸುದೀಪ್ ಮತ್ತು ಉಗ್ರ ಮಂಜು ಅವ್ರನ್ನ ಬಿಟ್ಟು. ಸೊ ಓವರಾಲ್ ಆಗಿ ಆಕ್ಟಿಂಗ್ ವಿಷಯಕ್ಕೆ ಬಂದರೆ ಚಚ್ಚಿ ಬಿಸಾಕಿದ್ರು ಅಂತ ಹೇಳ್ಬೋದು ನಮ್ಮ ಕಿಚ್ಚ ಸುದೀಪ್ ಅವರು. ಇನ್ನು ಈ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಒಂದು ಕ್ಯಾಮರಾ ವರ್ಕ್ ಮತ್ತು ಒಂದು ಸ್ಕ್ರೀನ್ ಪ್ಲೇ ಅಂತ ಹೇಳ್ಬೋದು. ಸೊ ಒಂದು ಆರ್ಡಿನರಿ ಆಗಿರುವಂತಹ ಒಂದು ಸೀನು, ಸೊ ಓವರ್ ದ ನೈಟ್ ಏನೇನು ನಡೀತೆ ಆ ಸಿಚುವೇಶನ್ನ ಕಟ್ ಮಾಡಿ ನಮಗೆಲ್ಲೂ ಕೂಡ ಬೋರ್ ಆಗದ ರೀತಿ ಒಂದಿಷ್ಟು ಸೀನ್ಗಳನ್ನ ತಗೊಂಡೋಗಿರ್ತಾರೆ. ಅದು ಸ್ವಲ್ಪ ಕ್ರಿಸ್ಪಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಈ ಸೀನ್ಗಳೆಲ್ಲ ನಮಗೆ ಆಲ್ರೆಡಿ ಪ್ರಿಡಿಕ್ಟಬಲ್ ಆಗುವಂತಹ ಒಂದಿಷ್ಟು ಲೈನ್ಗಳು ಇದರಲ್ಲಿ ಇದೆ. ಸೊ ಆದ್ರೂ ಕೂಡ ನಮಗೆ ಒಂದು ರೀತಿ ಕ್ರಿಸ್ಪಾಗಿ ಈ ಸ್ಕ್ರೀನ್ ಪ್ಲೇ ಮತ್ತು ಕ್ಯಾಮ್ರಾ ವರ್ಕ್ನ ಮಾಡಿಕೊಟ್ಟಿದ್ದಕ್ಕೆ ಆ ಟೀಮಿಗೆ ಒಂದು ಆ್ಯಡ್ಸ್ ಆಫ್ ಅಂತಲೇ ಹೇಳ್ಬೋದು. ಇನ್ನು ಈ ಸಿನಿಮಾದಲ್ಲಿ ಫೈಟು ಮತ್ತು ಕಿಚ್ಚ ಸುದೀಪ್ ಅವರ ಲುಕ್ಕು ಮ್ಯಾಕ್ಸಿಮಮ್ ಮ್ಯಾಕ್ಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಅದರಲ್ಲಿ ಇವ್ರನ್ನ ತೋರಿಸಿರೋ ಫೈಟ್ಗಳೆಲ್ಲ ಜಬರ್ದಸ್ತ್ ಆಗಿದೆ ಅಂತ ಹೇಳ್ಬೋದು. ನೀವು ಒಳ್ಳೆ ಒಂದು ಸೌಂಡ್ ಇರುವಂತಹ ಒಂದು ಒಳ್ಳೆ ಥಿಯೇಟ್ರಲ್ಲಿ ನೀವು ಕೂತು ಈ ಸಿನಿಮಾನ ನೋಡಿದರೆ ಡೆಫಿನೆಟ್ಲಾಗಿ ನೀವು ಎಂಜಾಯ್ ಮಾಡ್ತಾರೆ. ಯಾಕಂದರೆ ಅಷ್ಟು ಅದ್ಭುತವಾಗಿರುವಂತಹ ಫೈಟ್ ಸೀನ್ಗಳು ಈ ಸಿನಿಮಾದಲ್ಲಿ ಇದೆ. ಬಟ್ ಎಲ್ಲೋ ನಮಗೆ ಇನ್ನೂ ಸ್ವಲ್ಪ ಸಾಕಾಗಲಿಲ್ಲ ಅನ್ನುವಂತಹ ಒಂದು ಫೀಲ್ ಕೂಡ ನಿಮಗೆ ಆವಾಗವಾಗ ಬಂದೋಗುತ್ತೆ. ಇನ್ನು ಮ್ಯೂಸಿಕ್ ಬಗ್ಗೆ ಅಜನೀಶ್ ಲೋಕನಾಥ್ ಅವ್ರ ಬಗ್ಗೆ ಹೇಳಬೇಕಾದ್ರೆ, ಅದ್ಭುತವಾಗಿರುವಂತಹ ಒಂದು BGM ಬ್ಯಾಕ್ಗ್ರೌಂಡ್ನ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಒಂದಿಷ್ಟು ಅನ್ವಾಂಟೆಡ್ ಸಾಂಗ್ಸ್ಗಳು ಕೂಡ ಸ್ಟಾರ್ಟಿಂಗ್ ಬಂದೋಗುತ್ತೆ. ಅದೆಲ್ಲ ನಮಗೆ ಯಾಕೆ ಗುರು ಇದೆಲ್ಲ ಬರ್ತಿದೆ ಅನ್ನುವಂತಹ ಒಂದು ಫೀಲ್ ಕೂಡ ಆಗುತ್ತೆ. ಬಟ್ ಸಾಂಗ್ಗಳು ಕೂಡ ನಮಗೆಲ್ಲೋ ರಿಪೀಟೆಡ್ ಆಗಿ ಕೇಳುವಂತಹ ಸಾಂಗ್ಗಳೇ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕಲ್ಲಿ ಇರುತ್ತೆ. ಅದು ಬಿಟ್ಟರೆ ಇನ್ನು ವರಲಕ್ಷ್ಮಿ ಶರತ್ಕುಮಾರು ಮತ್ತು ಒಂದಿಷ್ಟು ಕ್ಯಾರೆಕ್ಟರ್ಗಳನ್ನ ತಗೊಂಬಂದಿದ್ದಾರೆ, ಬಟ್ ಅವ್ರನ್ನ ಇಲ್ಲಿ ಫುಲ್ಲಾಗಿ ಯೂಸ್ ಮಾಡಿಲ್ಲ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಒಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ವಿಲನ್ ಕೂಡ ಈ ಫಿಲಮಲ್ಲಿ ಇಲ್ಲ ಅಂತಲೇ ಹೇಳ್ತೀನಿ. ಇನ್ನೊಂದು ಪರ್ಸ್ನಲ್ ಆಗಿ ನನಗೆ ಏನು ಈ ಸಿನಿಮಾದಲ್ಲಿ ಇಷ್ಟ ಆಗಲಿಲ್ಲ ಅಂದರೆ, ಈ ಸಿನಿಮಾದಲ್ಲಿ ಬರುವಂತಹ ಒಂದಿಷ್ಟು ಸನ್ನಿವೇಶಗಳು ಕಿಚ್ಚ ಸುದೀಪ್ ಅವರಿಂದ ಮೂವ್ ಆಗಲ್ಲ. ಬೇರೆ ಕೋ ಆರ್ಟಿಸ್ಟ್ಗಳಿಂದ ಈ ಸಿನಿಮಾ ಒಂದಿಷ್ಟು ಮೂವ್ ಆಗ್ತಾ ಹೋಗುತ್ತೆ. ಸೊ ಅದು ಎಂಟೈರ್ ಅಟ್ರಾಕ್ಷನು ನಮ್ಮ ಕಿಚ್ಚ ಸುದೀಪ್ ಅವ್ರ ಮೇಲೆ ಇರಲ್ಲ. ಸೊ ಯಾರೋ ಒಬ್ರು ಮಾಡ್ತಾರೆ, ಅದನ್ನ ಸೇವ್ ಮಾಡೋಕ್ಕೆ ಕಿಚ್ಚ ಸುದೀಪ್ ಅವರು ಹೋರಾಡ್ತಾರೆ. ಬೆಳಗಿನ ಜಾವ ತನಕನೂ ಯಾರೋ ಒಬ್ರು ಮಾಡ್ತಾರೆ, ಯಾರೋ ಒಬ್ರು ಡೆಡ್ ಬಾಡಿನ ತಗೊಳ್ತಾರೆ, ಯಾರೋ ಒಬ್ರು ಡೆಡ್ ಬಾಡಿನ ಕೊಲೆ ಮಾಡ್ತಾರೆ, ಸೇವ್ ಮಾಡೋಕ್ಕೆ ಕಿಚ್ಚ ಸುದೀಪ್ ಅವರು ಹೋಗ್ತಾರೆ. ಬಿಟ್ಟರೆ ಅವರಿಂದ ಈ ಕತೆ ಮೂವ್ ಆಗಲ್ಲ. ಅಂದರೆ ಅವರಿಂದನೇ ಒಂದಿಷ್ಟು ಕತೆಗಳು ಉಟ್ಕೊಳ್ಬೇಕು. ಆವಾಗಲೇ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದ್ದಾಗ ನಮಗೆ ಒಂಥರ
ಆ ಫಿಲಮ್ ಜೊತೆ ಈಸಿಯಾಗಿ ನಾವು ಕನೆಕ್ಟ್ ಆಗಿ ಆ ಸಿನಿಮಾನ ನೋಡ್ಬೋದು. ಬಟ್ ಅದು ಎಲ್ಲೋ ಒಂದು ಸ್ವಲ್ಪ ಮಿಸ್ ಆಯಿತು ಅನ್ನುವಂತಹ ಫೀಲ್ ನನಗೆ ಪರ್ಸ್ನಲಿ ಆಯಿತು ಅಂತಲೇ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ಒಂದೇ ಒಂದು ಕಂಟೆಂಟ್ ಏನಂದರೆ ಅದು ಆ್ಯಕ್ಷನ್ ಸೀನ್ಸ್ ಮಾತ್ರ. ಸೊ ತುಂಬಾ ಆ್ಯಕ್ಷನ್ ಸೀನ್ಸ್ಗಳು, ನಿಮಗೆ ರೋಮಾಂಚನ ಸಿಗುವಂತಹ ಒಂದಿಷ್ಟು ಆ್ಯಕ್ಷನ್ ಸೀನ್ಸ್ಗಳು ಈ ಸಿನಿಮಾದಲ್ಲಿ ಇದೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಬೇರೆ ಏನು ತುಂಬ ಕನೆಕ್ಟ್ ಆಗುವಂಥ ಸ್ಟೋರಿನೂ ಇಲ್ಲ. ಸೊ ನಮಗೆ ಒಂದಿಷ್ಟು ಇನ್ನೂ ಬೇಕು ಅನ್ನುವಂಥ ಒಂದು ಫೀಲ್ ಕೊಡುತ್ತೆ ಈ ಮ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ಈ ಸಿನಿಮಾ ಹೇಗಿತ್ತು ಅಂತ ನನ್ನ ಹತ್ರ ಕೇಳಿದ್ರೆ ಪರ್ಸ್ನಲ್ ಆಗಿ ನಾನು ಹೇಳ್ತೀನಿ, ಇದು ಖಂಡಿತವಾಗ್ಲೂ ಒಂದು ಆವ್ರೇಜ್ ಮೂವಿ ಅಂತಲೇ ನಾನು ಹೇಳ್ತೀನಿ. ನನ್ನ ಪರ್ಸ್ನಲ್ ಆಗಿ ಈ ಸಿನಿಮಾ ಒಂದು ಆವ್ರೇಜ್ ಮೂವಿ ಅಂತಲೇ ಹೇಳ್ತೀನಿ. ಸೊ ಇದು ನನ್ನ ಒಂದು ಮ್ಯಾಕ್ಸ್ ಚಿತ್ರದ ಒಂದು ರಿವ್ಯೂ ಅಂತ ಹೇಳ್ತಾ, ಸೊ ಈ ವಿಡಿಯೋ ಎಷ್ಟಾಗಿರೋ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಸೊ ಇನ್ನು ಈ ಸಿನಿಮಾನ ನೀವು ನೋಡಿದರೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ಈ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಟಾಟಾ, ಟೇಕ್ ಕೇರ್.